ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಣಿಕಾಂತ್. ನೀವು ನೋಡ್ತಾ ಇದ್ದೀರಾ ಸಿರಿ ಟಿವಿ. ಏನಪ್ಪ ವಿಶೇಷ ಅಂದರೆ ಫ್ಯಾನ್ಸ್ ವಾರ್. ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಅವ್ರಿಗೆ ಆಗ್ತಾ ಇಲ್ಲ, ಸುದೀಪ್ ಅವ್ರ ಅಭಿಮಾನಿಗಳು ದರ್ಶನ್ಗೆ ಆಗ್ತಾ ಇಲ್ಲ. ಯಾಕೆ ಇದು? ನನಗೆ ಒಂದು ಅನ್ನಿಸ್ತಾ ಇರೋದು ಮನಸ್ಸಲ್ಲಿ, ನಾವು ಯಾಕೆ ಕನ್ನಡ ಪ್ರಿಯರು ಕನ್ನಡ ಸಿನಿ ಪ್ರಿಯರಾಗ್ತಾ ಇಲ್ಲ ಅಂತ. ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಿನಿಮಾ ರೀಲ್ಸ್ ಅವರ ಅಭಿಮಾನಿಗಳಾಗಿದ್ರು ಕೂಡ ನಾನು ಅವರೆಲ್ಲರಿಗೂ ಒಂದು ಮನವರಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡ ಪ್ರೊಡ್ಯೂಸರ್ಗಳು ಉಳಿಬೇಕು. ದಯವಿಟ್ಟು ಕೋಟಿ ಕೋಟಿ ಹಾಕಿರ್ತಾರೆ ಸಮಯ, ಕೋಟಿ ಹಾಕಿರ್ತಾರೆ ದುಡ್ಡುಗಳನ್ನ. ಅವರು ಸಿನಿಮಾ ತರಬೇಕು, ಅದನ್ನು ರಿಲೀಸ್ ಮಾಡಬೇಕು, ರಾಜ್ಯಾದ್ಯಂತ ಯಾವ ಥರ ರಿಸಲ್ಟ್ ಇರುತ್ತೆ, ಏನು ಗೆಲ್ತೀನ ಸೋಲ್ತೀನ ಅನ್ನೋದು ಅವ್ರುಗಳಿಗೆ ಒಳಗಡೆ ಒಂದು ಜ್ವಾಲಾಮುಖಿ ಕಾಯ್ತಾ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಸರ್ ಯಾರು ಹೇಳಿಲ್ಲ ನನ್ನ ಅಭಿಮಾನಿಗಳೇ ರೋಡಿಗೆ ನಿಂತು ನನಗೆ ಸಪೋರ್ಟ್ ಮಾಡಿ ಬೇರೆಯವ್ರಿಗೆ ಬೈರಿ ಅಂತ ಅವ್ರು ಹೇಳಿಲ್ಲ. ಯಾಕೆ ನಿಮ್ಗಳಿಗೆ ಅರ್ಥ ಆಗ್ತಾ ಇಲ್ಲ? ದಯವಿಟ್ಟು ಇದನ್ನು ಅಂತ್ಯ ಆಡಿ. ಸುದೀಪ್ ಸರ್ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾನು ಕಾಟ್ಯಾರ ಸಿನಿಮಾ ನೋಡಿದ್ದೀನಿ, ರಾಕ್ನೆಲ್ ವೆಂಕಟೇಶ್ ಸರ್ ಅವರು ನನಗೆ ತೋರಿಸಿದ್ದಾರೆ, ನನ್ನ ಮನೆಯಲ್ಲಿ ಹೋಮ್ ಥಿಯೇಟ್ರಲ್ಲಿ ನಾನು ನೋಡಿದ್ದೀನಿ, ನಾನು ಒಳ್ಳೇದು ಬಯಸಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅದರಲ್ಲೇ ತಿಳ್ಕೊಳ್ಳಿ ನಿಮ್ಮ ಮೈಂಡ್ ಸೆಟ್ ಎಲ್ಲಿದೆ ಅಂತ. ಹೌದು ಸಮಯ, ಇವಾಗ ಯಾರದೇ ಆಗಲಿ ದರ್ಶನ್ ಸರ್ ಸಿನಿಮಾ ಬರ್ತಾ ಇದೆ ಅಂದರೆ ಅವ್ರಿಗೂ ಒಂದು ಗೆಲ್ಲಬೇಕು ಅನ್ನೋ ಅವ್ರಿಗೂ ಒಪ್ಪಿರುತ್ತೆ. ಸುದೀಪ್ ಸರ್ ಸಿನಿಮಾ ಬರ್ತಾ ಇದೆ ಅಂದರೆ ಅವ್ರಿಗೂ ಗೆಲ್ಲಬೇಕು ಅನ್ನೋ ಒಪ್ಪಿರುತ್ತೆ. 45 ಶಿವರಾಜ್ ಕುಮಾರ್ ಸರ್ ಸಿನಿಮಾ ಬರ್ತಾ ಇದೆ ಅಂದರೆ ಅವ್ರಿಗೂ ಗೆಲ್ಲಬೇಕು ಅನ್ನೋದೇ ಒಪ್ಪಿರುತ್ತೆ. ಯಾಕಂದರೆ ದುಡ್ಡು ಹಾಕಿರ್ತಾರೆ, ನಟನೆ ಮಾಡಿರ್ತಾರೆ, ಎಷ್ಟೋ ದಿನಗಳ ಕನಸಾಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಕನ್ನಡ ಸಿನಿಮಾನ ನೋಡಿ ಕನ್ನಡನ ಉಳಿಸಿ, ಕನ್ನಡ ಪ್ರೊಡ್ಯೂಸರ್ಗಳನ್ನ ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಕನ್ನಡ ಪ್ರಿಯರಿಗೆ. ಯಾಕೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದೇನೆ ಜಗಳ ಮಾಡೋದು, ವಾರ್ಗಳು ಮಾಡೋದು, ಇದು ಯಾವುದು ಬೇಡ. ಪುನೀತ್ ರಾಜ್ಕುಮಾರ್ ಅವ್ರು ಒಂದೇ ಹೇಳಿದ್ದಾರೆ, ಏನು ನಾವೆಲ್ಲ ಒಂದೇ, ನೀವೆಲ್ಲ ಒಂದೇ, ನೀವು ನೋಡಿದ್ರೇ ನಾವಿರ್ಬೇಕಾದ್ರೇ ನೀವು ಅಂತ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಈ ವಾರಗಳು ಯಾವುದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದೆ ನೋಡಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ, ಪ್ರೊಡ್ಯೂಸರ್ಗಳನ್ನ ಬೆಳೆಸಿ. ಜೈ ಕರ್ನಾಟಕ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.